ಪದ್ಮಾಕ್ಷಿ ಅವರು ಮನಃಶಾಸ್ತ್ರಜ್ಞರು ನಮ್ಮ ಜೊತೆ ಝೂಮ್ ಲೈವ್ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ತಮಗೆ ನಮಸ್ಕಾರ. ಬಹುಶಃ ವರದಕ್ಷಿಣೆ ಅನ್ನುವಂಥ ಒಂದು ಪೆಡಂಭೂತ ನಾವು ನೋಡ್ತಿದ್ವಿ. ಇವತ್ತು ವಧದಕ್ಷಿಣೆ ಅನ್ನುವಂಥ ಒಂದು ಪೆಡಂಭೂತ ಕೂಡ ಉದ್ಭವ ಆಗ್ತಾ ಇದೆ. ಆಸ್ತಿ ಬರ್ಕೊಟ್ರೇನೆ ಮದುವೆ ಆಗ್ತೀನಿ ಅನ್ನುವಂಥ ಒಂದಷ್ಟು ಹೆಣ್ಣು ಮಕ್ಕಳು ಅಥವಾ ಪೋಷಕರು ಅಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಅನ್ನುವಂಥದ್ದು ಆಶ್ಚರ್ಯವನ್ನು ತರುತ್ತೆ. ಸೊ ಇವತ್ತಿನ ದಿನಮಾನಸಗಳಲ್ಲಿ ಬಿಸ್ನೆಸ್ ಆಗ್ತಾ ಇದೆ ಮೇಡಮ್ ಇದು? ಆಕ್ಚುಲಿ ಬಿಸ್ನೆಸ್ ಆಗ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಈಗ ಕೆಲವೊಂದು ಹೆಣ್ಣು ಮಕ್ಕಳಲ್ಲಿ ಅವರ ತಂದೆ ತಾಯಿಗಳಲ್ಲಿ ಸಾಕಷ್ಟು ಭಯ ಇದೆ. ನನ್ ಮುಂದೆ ಮದುವೆ ಮಾಡ್ಕೊಟ್ಮೇಲೆ ಹೇಗಪ್ಪ ಅಂತ ಹೇಳಿ ಭದ್ರತೆಗೋಸ್ಕರ ನಿಮ್ಮ ಆಸ್ತಿಯನ್ನ ನಮಗ್ ಬರ್ಕೊಡಿ ಅಂತ ಕೇಳಿರ್ತಾರೆ. ಅಥವಾ ಡೈವರ್ಸ್ ಆಗ್ಬಿಟ್ರೆ ಐ ವಿಲ್ ಬಿ ಲೆಫ್ಟ್ ವಿತ್ ನಥಿಂಗ್, ನನಗೇನು ಇರಲ್ಲ ಅನ್ನೋ ಭಯದಲ್ಲೂ ಸಹ ಕೇಳಿರ್ತಾರೆ. ಅಥವಾ ಸಮಾನತೆ, ಇತ್ತೀಚೆಗೆ ಇದೊಂದು ಬಹಳ ತಲೆ ಒಳಗಡೆ ಕೂತ್ಕೊಂಡ್ಬಿಡಿದೆ ಈಗಿನ ಯಂಗ್ಸ್ಟರ್ ಮಕ್ಕಳಲ್ಲಿ. ನಮಗ್ ಸಮಾನತೆ ಬೇಕು, ನನಗೆ ಈಕ್ವಾಲಿಟಿ ಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ. ಐ ಆಮ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ, ನಾನು ಸಮಾನರಾಗಿ ನನ್ನನ್ನು ನೋಡ್ಬೇಕು ಅನ್ನೋ ತರದಲ್ಲಿ ಈ ತರ ಕೇಳ್ತಿರೋರು ಇದ್ದಾರೆ. ಹಿಂದಿನ ಅನುಭವ ಆಲ್ರೆಡಿ ಒಂದು ವಿಚ್ಛೇದನೆ ಆಗಿ ಅಲ್ಲಿ ಸಮಸ್ಯೆ ಆಯ್ತು ಅಂತ ಹೇಳಿದಾಗ ಈ ಸತಿ ಮುಂದಿನ ಸತಿ ತೊಂದರೆ ಆಗ್ಬಾರ್ದು ಅಂತ ಕೇಳಬಹುದು. ಈಗ ಆಸ್ತಿ ನನ್ನಲ್ಲಿ ಇದೆ ಅಂದ್ರೆ ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಮ್ಮ ಮನೇಲಿ ಇನ್ನೊಬ್ರಿಗೆ ಮಾಡಿದ್ದಾರೆ, ಸೊ ನನ್ಗೂ ಮಾಡಿದ್ರೆ ನನ್ಗೆ ಮದುವೆಯಲ್ಲಿ ನಂಬಿಕೆ ಇರುತ್ತೆ. ಅಥವಾ ಫ್ಯಾಮಿಲಿ ತುಂಬಾ ಪ್ರೆಷರ್ ಆಗ್ತಿರ್ತಾರೆ, ನಿನ್ಗೆ ಅವ್ರ ಮೇಲೆ ಲವ್ ಇದೆ ಅಂದ್ರೆ ಅವ್ರ ನಿನ್ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ಹೇಳಿದ್ರೆ ಅವ್ರ ಮನೆ ಆಸ್ತಿ ನೀನ್ ಬರ್ಸ್ಕೋ, ಅವಾಗ್ಲೇ ಸರಿ ಹೋಗೋದು, ಎಲ್ಲ ಅವಾಗ್ಲೇ ನಿನ್ ಕಂಟ್ರೋಲ್ ಇರೋದು ಅಂತ ಹೇಳಿ ಕೆಲವೊಂದು ಪೇರೆಂಟ್ಸು ಹೇಳ್ತಾರೆ. ಸೊ ನಾನಾ ಕಾರಣಗಳಿಗೆ ಏನು ಅವ್ರ ಆಸ್ತಿಯನ್ನ ಕೇಳ್ತಾ ಇದಾರೆ, ಅದು ಓಕೆ, ನಾವು ತಕ್ಕ ಮಟ್ಟಕ್ಕೆ ಓಕೆ. ಆದ್ರೆ ಆ ಬರೀಲೇ ಇಲ್ಲ ಆಸ್ತಿ. ಈ ಆಸ್ತಿ ಬರೆಯೋದು ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನನ್ನ ಮೇಲಿರೋ ಪ್ರೀತಿಗೆ ನೀನ್ ಬರ್ದೇ ಬರೀತೀಯಾ ಅಥವಾ ಅನ್ನೋದು ಸರಿ ಇಲ್ಲದ ವಿಚಾರ. ಮತ್ತೆ ನಾವ್ ಅದೇ ಹೆಣ್ಮಕ್ಳನ್ನ ಕೇಳೋದು, ನೀವು ಎಲ್ಲಾ ಆಸ್ತಿಯನ್ನ ಬಿಸ್ಕೊಂಡಿದ ತಕ್ಷಣ ಅವ್ರ ಜೊತೆ ಚೆನ್ನಾಗಿರ್ತೀರಾ ಅಂತಾನೆ ಕೇಳ್ತೀವಿ. ಸೊ ವರದಕ್ಷಿಣೆ ಪಿಡುಗು ನಾವು ಆ ನೋವಿಂದ ಹೊರಗಡೆ ಬಂದಾಯ್ತು, ಈಗ ನಾವು ವಧುದಕ್ಷಿಣೆಗೆ ತಳ್ತಾ ಇದೀವ ಅನ್ನೋ ಒಂದು ಪ್ರಶ್ನೆಗೂ ಇರುತ್ತೆ. ಹೆಣ್ಮಕ್ಳಲ್ಲಿ ಕೇಳೋದು ಸೆಕ್ಯೂರಿಟಿಗೋಸ್ಕರ ನೀವು ಇದನ್ನ ಕೇಳ್ಬೋದು, ಆದರೆ ಇದನ್ನ ಬರ್ಕೊಟ್ಟ ಮೇಲೆ ನೀವು ಆರಾಮಾಗಿ ಇರ್ತೀರಾ, ಅವ್ರ ಮನೆಯಲ್ಲಿ ಏನು ತೊಂದರೆ ಮಾಡದೆ ಎಲ್ಲವನ್ನು ತೂಗಿಸ್ಕೊಂಡು ಹೋಗ್ತೀರಾ ಅನ್ನೋದು ಏನ್ ಗ್ಯಾರಂಟಿ ಅನ್ನೋದು ಸಹ ಎಷ್ಟೋ ಜನ ಪೇರೆಂಟ್ಸು, ಗಂಡ್ ಮಕ್ಳ ಪೇರೆಂಟ್ಸು ಕೇಳ್ತಾರೆ. ಇದೊಂಥರ ಏನೋ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್, ಎಲ್ಲಾನು ಒಂದ್ ಸ್ವಲ್ಪ ಟ್ರೆಂಡಿಂಗ್ ಬರ್ಬೇಕಲ್ಲ, ಆ ತರದೇನೋ ಟ್ರೆಂಡಿಂಗ್ ಅಲ್ಲಿ ನೋಡ್ತಾ ಇದಾರೆ. ಸೆಕ್ಯೂರಿಟಿ ಪರ್ಪಸ್ಗೆ ನೀವು ನೋಡಂಗಿದ್ರೆ ಜಾಯಿಂಟ್ ವೆಂಚರ್ಸ್ ಮಾಡ್ಕೋಬಹುದು, ಜಾಯಿಂಟ್ ಅಕೌಂಟ್ಸ್ ಮಾಡಿಸ್ಕೋಬಹುದು. ಅದು ಬಿಟ್ಟು ಎಲ್ಲವನ್ನೂ ನಮ್ಮ ಹೆಸರಲ್ಲಿ, ಹೆಣ್ಣು ಮಕ್ಕಳ ಹೆಸರಲ್ಲಿ ಬರೆಯೋ ಅವಶ್ಯಕತೆ ಇರಲ್ಲ. ಎಲ್ಲವನ್ನೂ ಅವ್ರಿಗೆ ಬರೆದ ಮೇಲೆ ಇವರ ತಂದೆ ತಾಯಿ ಯಾವಾಗ್ಲೂ ಮೇಡಮ್ ಹೇಳ್ತಿದ್ರು, ಇವರು ಸಹ ಬೀದಿ ಪಾಲಾಗ್ಬಿಡ್ತಾರೆ ಅಂತ ಹೇಳಿ. ಆಸ್ತಿ ಕೊಡ್ತೀವಿ, ನಿಮ್ಮನ್ನ ನೋಡ್ಕೋತೀವಿ ಚೆನ್ನಾಗಿ ಅನ್ನೋದು ಎಷ್ಟು ಹೇಳ್ತಾರೆ, ಹಾಗಂದ್ಬಿಟ್ಟು ಬರೆದು ಬಿಡೋ ಅವಶ್ಯಕತೆ ಇರಲಿ. ಈಗ ಆಸ್ತಿ ಮದುವೆಗಿನ ಮುಂಚೆನೆ ಬರ್ಸ್ಕೊಂಡು ಮದುವೆನೇ ಆಗದಿದ್ರೆ ಏನ್ ಮಾಡೋದು, ವಾಪಸ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಈ ತರದೆಲ್ಲ ಸಮಸ್ಯೆ ಇರುತ್ತೆ. ಸೊ ಅರ್ಥ ಮಾಡ್ಕೋಬೇಕು, ಇಲ್ಲಿ ಮದುವೆ ಅನ್ನೋದು ನಡೆಯೋದು ಹುಡುಗ ಹುಡುಗಿಯ ಮಧ್ಯ ನಂಬಿಕೆಯ ಮೇಲೆ, ಕಮ್ಯುನಿಕೇಶನ್ ಮೇಲೆ, ಪ್ರೀತಿಯ ಮೇಲೆ. ಸೊ ನಂಬಿಕೆ ಇಟ್ಕೊಂಡು ಸಂಸಾರ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟ್ರಿಗೆ ಎಲ್ಲ ರಿಲೇಶನ್ಶಿಪ್ಸ್ಗೆ ಏನು ನಿಮ್ಗೆ ಗ್ಯಾರಂಟಿ ಕೇಳ್ತೀರಾ, ಭದ್ರತೆ ಬೇಕು ಅಂದ್ರೆ ಜಾಯಿಂಟ್ ಹೆಸರಲ್ಲಿ ಮಾಡೋದು ಬೆಟರ್ ಅನ್ಸುತ್ತೆ. ದ್ಯಾಟ್ ಇನ್ಸ್ಟೆಡ್ ಆಫ್ ಇಂಡಿವಿಜುವಲ್ ಆಗಿ ಬರ್ಕೊಟ್ಬಿಡೋದು ನಾಟ್ ವೆರಿ ಅಡ್ವೈಸಬಲ್. ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೆಣ್ಮಕ್ಳು ಸರಿಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಮುಂದಿನ ವಿಚಾರಗಳು, ಫ್ಯೂಚರ್ಗಳನ್ನ ನೋಡ್ತಾ ಹೋದ್ರೆ ಇದ್ರ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಮೋಸ್ಟ್ ಪ್ರಾಬ್ಲಿ ಏನು ಅವರಿಬ್ರು ಜಾಯಿಂಟ್ ಹೆಸರಲ್ಲಿ ಮಾಡೋದು ಬೆಟರ್ ಅಂತ ಹೇಳ್ತೀವಿ.